ಇನ್ನು ರಾಜ್ಯವ್ಯಾಪಿ ಕೆಂಪೇಗೌಡ ಜಯಂತಿಗೆ ಬಿಬಿಎಂಪಿ ದುಡ್ಡು ವೇಸ್ತಾ ಇದೆ. ಕೆಂಪೇಗೌಡ ಆಚರಣೆಗೆ ಬಿಬಿಎಂಪಿಯಿಂದ ಹಣ ಬಿಡುಗಡೆಯಾಗಿದೆ. ಹಣ ಬಿಡುಗಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆ ನೀಡಿದರು. ಬಿಬಿಎಂಪಿ ದುಡ್ಡಲ್ಲಿ ರಾಜ್ಯವ್ಯಾಪಿ ಕೆಂಪೇಗೌಡ ಜಯಂತಿ ಆಚರಿಸಲಾಗುತ್ತೆ. 2,35,00,000 ಹಣ ಬಿಡುಗಡೆ ಮಾಡಿರುವ ಬಿಬಿಎಂಪಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸೂಚನೆಯ ಮೇರೆಗೆ ಹಣ ಬಿಡುಗಡೆಯಾಗಿದೆ. ಬೆಂಗಳೂರು ಬಿಟ್ಟು ಎಲ್ಲ ತಾಲೂಕಿನಲ್ಲೂ ಕೂಡ ಕೆಂಪೇಗೌಡ ಜಯಂತಿ ಆಚರಣೆ. ಕೆಂಪೇಗೌಡ ಜಯಂತಿಗೆ ಬಿಬಿಎಂಪಿಗೆ ದುಡ್ಡು ಯಾಕೆ ಅಂತ ಪ್ರಶ್ನೆ ಇತ್ತು. ಒಕ್ಕಲಿಗರ ಓಲೈಕೆಗೆ ಬೆಂಗಳೂರು ದುಡ್ಡು ಬೇಕಿತ್ತ ಅಂತಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಣ ಬಿಡುಗಡೆಗೆ ಪತ್ರ ಇತ್ತು. ಬಿಬಿಎಂಪಿಯಿಂದಲೇ ಭಾರಿ ಪ್ರಮಾಣದ ಅನುದಾನ ಬಿಡುಗಡೆಯಾಗಿದೆ. 235 ತಾಲೂಕುಗಳಲ್ಲಿ ಕೆಂಪೇಗೌಡ ಜಯಂತಿ ಆಚರಣೆಗೆ ಪಾಲಿಕೆ ದುಡ್ಡು ವ್ಯಯಿಸ್ತಾ ಇದೆ. ಬಿಬಿಎಂಪಿ ಚೀಫ್ ಕಮಿಷನರ್ಗೆ ಜೂನ್ 19ರಂದೇ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ರು. ಡಿಕೆ ಶಿವಕುಮಾರ್ ಅವರ ಸೂಚನೆಯ ಮೇರೆಗೆನೇ ಈಗ ಬಿಬಿಎಂಪಿ ದುಡ್ಡು ಕೂಡ ಬಿಡುಗಡೆ ಮಾಡಿದೆ. 2,35,00,000 ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಣ ಬಿಡುಗಡೆಗೆ ಪತ್ರ ಬರೆಯಲಾಗಿದೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ರಕ್ಷಾ ಈಗ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಬಿಬಿಎಂಪಿ ಇರೋದು ಬೆಂಗಳೂರಿನ ಅಭಿವೃದ್ಧಿ, ಬೆಂಗಳೂರಿನ ಕಾರ್ಯ ಕೆಲಸಕ್ಕ ಅಥವಾ ಸರ್ಕಾರ ಎಲ್ಲೆಲ್ಲಿ ಹಣ ವ್ಯಯಿಸು ಅಂತ ಹೇಳುತ್ತೋ ಅದಕ್ಕೆ ಕೊಡೋದಕ್ಕ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ರಾಜ್ಯವ್ಯಾಪಿ ಕೆಂಪೇಗೌಡ ಜಯಂತಿಗೆ ಬಿಬಿಎಂಪಿಯ ದುಡ್ಡು ಯಾಕೆ? ನಿಜಕ್ಕೂ ಅಚ್ಚರಿಯ ವಿಚಾರ ಇದು ಅಂತ. ಖಂಡಿತ ವೀಣಾ, ಅದೇ ರೀತಿಯಾದಂತಹ ಅಚ್ಚರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಬಿಎಂಪಿಯ ಹಣವನ್ನ ಬೆಂಗಳೂರು ಉಸ್ತುವಾರಿ ಮಂತ್ರಿ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ತಮ್ಮ ಒಂದು ಸ್ವಪ್ರೇರಿತವಾಗಿ ಅವರ ಒಂದು ಅಂದ್ರೆ ಅವರು ಒಕ್ಕಲಿಗರ ನಾಯಕ ಅಂತ ಗುರುತಿಸಿಕೊಳ್ಳುವಂತಹ ಸಲುವಾಗಿ ಈ ರೀತಿಯಾಗಿ ಯೂಸ್ ಮಾಡ್ತಿದ್ದಾರೆ ಅನ್ನೋ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಎಲ್ಲಾ ಕಡೆಗಳಲ್ಲೂ ಕೂಡ ಇಡೀ ಕರ್ನಾಟಕದಾದ್ಯಂತ ಕೆಂಪೇಗೌಡ ಜಯಂತಿಯನ್ನ ಮಾಡಬೇಕು ಅನ್ನೋದು ಒಂದ್ ರೀತಿಯಾಗಿ, ಕೆಂಪೇಗೌಡ ಜಯಂತಿಯನ್ನ ಮಾಡೋದ್ರ ಮೂಲಕ ನಾನು ಗೌಡರ ನಾಯಕ, ಒಕ್ಕಲಿಗ ಸಮುದಾಯದ ನಾಯಕ ಅಂತೇಳಿ ಗುರುತಿಸಿಕೊಳ್ಳುವಂತಹ ಆಕಾಂಕ್ಷೆಯನ್ನ ಹೊಂದಿದ್ದಾರೆ. ಅದಕ್ಕೆ ಬಿಬಿಎಂಪಿಯ ದುಡ್ಡನ್ನೇ ವಿನಿಯೋಗ ಮಾಡ್ತಿರೋದು ಕೂಡ ಬಹಳನೇ ಒಂದ್ ರೀತಿಯಾಗಿ ಹಾಸ್ಯಾಸ್ಪದವಾಗಿರ್ತಕ್ಕಂಥದ್ದು. ಜೊತೆಗೆ ಯಾಕೆ ಬಿಬಿಎಂಪಿಯ ದುಡ್ಡು ಅಂತಕ್ಕಂಥದ್ದು ಇದೀಗ ಎಲ್ಲ ಸಾರ್ವಜನಿಕರ ಮಾತು. ಈಗಾಗಲೇ ಬಿಬಿಎಂಪಿಯಲ್ಲೇ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಾಕಷ್ಟು ಹಣದ ಕೊರತೆ ಇದೆ. ಬಿಬಿಎಂಪಿಗೆ ಸರ್ಕಾರ ಕೊಡ್ತೀವಿ ಅನ್ನುವಂತಹ ಅನುದಾನವನ್ನ 3-4 ವರ್ಷಗಳಿಂದ ಬಾಕಿ ಇಟ್ಕೊಂಡಿದೆ. ಯಾವುದೇ ಬಜೆಟ್ ನಲ್ಲಿ ಘೋಷಣೆಯಾದ ಯಾವುದೇ ಅನುದಾನಗಳು ಬಿಬಿಎಂಪಿಯ ಬಾಗಿಲಿಗೆ ಬಂದಿಲ್ಲ. ಬೆಂಗಳೂರಿನಲ್ಲೇ ಸಾಕಷ್ಟು ರಸ್ತೆ ಕಾಮಗಾರಿ ಇರ್ಬೋದು, ಹಾಗೆ ಫುಟ್ಪಾತ್ ಕಾಮಗಾರಿ, ಹಾಗೆ ಚರಂಡಿ ವ್ಯವಸ್ಥೆ ಇವೆಲ್ಲವೂ ಕೂಡ ಹದಗೆಟ್ಟು ನಿಂತಿದೆ. ಇಂತಹ ಸಂದರ್ಭದಲ್ಲಿ ಬಿಬಿಎಂಪಿಯೇ ದುಡ್ಡಿಗೆ ಪರದಾಡಿರುವಂತಹ ಸಂದರ್ಭದಲ್ಲಿ ಬಿಬಿಎಂಪಿ ದುಡ್ಡನ್ನ ತೆಗೆದುಕೊಂಡು ಹೋಗಿ ಜಿಲ್ಲೆಗಳಲ್ಲೂ ಸಭೆ ಸಮಾರಂಭಗಳನ್ನ ಮಾಡುವಂತ ಅವಶ್ಯಕತೆ ಏನು ಕೆಂಪೇಗೌಡ ಜಯಂತಿಯ ಒಂದು ಆಚರಣೆಯ ವಿಚಾರದಲ್ಲಿ ಅಂತ ಇಡೀ ಕರ್ನಾಟಕದಾದ್ಯಂತ ಕೆಂಪೇಗೌಡ ಜಯಂತಿಯನ್ನ ಮಾಡಬೇಕು ಅಂತಕ್ಕಂಥದ್ದು ಒಳ್ಳೆಯ ಉದ್ದೇಶವೇ ಹೌದು. ಯಾಕಂತಂದ್ರೆ ರಾಜಧಾನಿಯನ್ನ ಕಟ್ಟೋದ್ರಲ್ಲಿ ಕೆಂಪೇಗೌಡರ ಪಾತ್ರ ಬಹಳಷ್ಟು ಇತ್ತು. ಆದ್ರೆ ಕೆಂಪೇಗೌಡ ಜಯಂತಿಯನ್ನ ಮಾಡುವ ಉದ್ದೇಶವನ್ನ ಹೊಂದಿದ್ರೆ ಸರ್ಕಾರದ ಹಣದಲ್ಲಿ ಮಾಡಬಹುದಾಗಿತ್ತು ಅಂತಕ್ಕಂಥದ್ದು ಬೆಂಗಳೂರು ನಾಗರಿಕರ ಒಂದು ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ. ಈ ಮೂಲಕ ಅಂದ್ರೆ ಜಿಲ್ಲಾವಾರು ಯಾವ ರೀತಿಯಾದಂತಹ ಹಣದ ಒಂದು ಪರಿಸ್ಥಿತಿ ಇರುತ್ತೋ ಆ ಪರಿಸ್ಥಿತಿಗೆ ತಕ್ಕಂತೆ ಅವರು ಕೆಂಪೇಗೌಡ ಜಯಂತಿಯನ್ನ ಮಾಡ್ತಾ ಇದ್ರು. ಆದ್ರೆ ಡಿಕೆ ಶಿವಕುಮಾರ್ ಅವರು ಒಂದು ಒಕ್ಕಲಿಗರ ನಾಯಕ ಅಂತ ಗುರುತಿಸಿಕೊಳ್ಳುವಂತಹ ಮಾಸ್ಟರ್ ಪ್ಲಾನ್ ನಿಂದ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದಾರಾ ಅಂತಕ್ಕಂಥದ್ದು ಈಗ ಸದ್ಯ ಎಲ್ಲರ ಪ್ರಶ್ನೆ ಆಗಿರ್ತಕ್ಕಂಥದ್ದು ವೀಣಾ. ಎಸ್, ಥ್ಯಾಂಕ್ ಯು ಸೋ ಮಚ್ ರಕ್ಷಾ ತಮ್ಮೆಲ್ಲ ಮಾಹಿತಿಗೆ. ಬೆಂಗಳೂರು ಬಿಟ್ಟು ಬೇರೆ ಕಡೆಗಳಲ್ಲಿ ಈ ಕೆಂಪೇಗೌಡ ಜಯಂತಿಯನ್ನು ಆಚರಿಸಲಿ, ಆದರೆ ಅದಕ್ಕೆ ಬಿಬಿಎಂಪಿಯ ದುಡ್ಡು ಯಾಕೆ ಅನ್ನೋದು ಸಹಜ ಪ್ರಶ್ನೆ. ಯಾಕೆ ಎಲ್ಲ ಇದಕ್ಕೂ ಕೂಡ ಸರ್ಕಾರ ವ್ಯಯಿಸಬೇಕಾದಂತಹ ದುಡ್ಡನ್ನು ಬಿಬಿಎಂಪಿ ತೆಗೆದುಕೊಳ್ತಾ ಇದೆ ಅಂದ್ರೆ ಇಲ್ವಾ? ಹಾಗಿದ್ರೆ ಸರ್ಕಾರದ ಬಳಿ ಹಣ ಅನ್ನುವಂಥ ಬಿಬಿಎಂಪಿ ಎಲ್ಲಿ ಕೆಲಸ ಮಾಡಬೇಕು ಅಲ್ಲಿ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ. ಈಗ ರಾಜ್ಯವ್ಯಾಪಿ ಕೆಂಪೇಗೌಡ ಜಯಂತಿಗೆ ಹಣ ಬಿಡುಗಡೆ ಮಾಡಿ ನಿಜಕ್ಕೂ ಆಕ್ಷೇಪಗಳು ಎದ್ದೇ ಹೇಳತ್ತೆ. ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.